ನೀವು ಯಾರ್ದಾದ್ರೂ ವಿಡಿಯೋಸ್ಗಳನ್ನ ನೋಡಿರ್ತೀರಾ, ಇವತ್ತು ನೀವು ಈ ಸೆಟ್ಟಿಂಗ್ನ ಮಾಡ್ಕೊಂಡಿದ್ದೀರಾ ಅಂತ ಅಂದರೆ ನಿಮ್ಮ ವಾಚ್ ಟೈಮು ಡಬಲ್ ಆಗುತ್ತೆ. ಈ ರೀತಿ ಏನಾದರೂ ಸೆಟ್ಟಿಂಗ್ಗಳನ್ನ ಮಾಡಿರ್ತಾರೆ. ಆ ಸೆಟ್ಟಿಂಗ್ಗಳನ್ನ ಮಾಡೋದನ್ನ ತೋರಿಸ್ತಾ ಇರ್ತಾರೆ. ಆಮೇಲೆ ತಮ್ನೇಲಲ್ಲಿ ಅಟ್ರಾಕ್ಟಿವ್ ಆಗಿ ಏನಾದರೂ ಹಾಕಿರ್ತಾರೆ. ಅದನ್ನು ನೋಡಿದ ತಕ್ಷಣ ನಿಮ್ಗೆ ಏನನ್ಸುತ್ತೆ, ಓ ನಾನು ಇವಾಗ ಇದನ್ನು ಚೆಕ್ ಮಾಡಿ ಸೆಟ್ಟಿಂಗ್ ಮಾಡ್ಕೊಂಡ್ಬಿಟ್ರೆ ನನಗೆ ವಾಚ್ ಟೈಮು ಡಬಲ್ ಆಗಿಬಿಡುತ್ತೆ. ಇದೇ ಥರ ಅವ್ರು ಮಾಡ್ತಾ ಇದ್ದಾರೆ, ಅದನ್ನೇ ನಾನು ಮಾಡಿದ್ರೆ ನನ್ನ ಬೇರೆಯವ್ರ ಮೊಬೈಲಲ್ಲಿ ವೀಡಿಯೋಸ್ಗಳನ್ನ ಹಾಕ್ಕೊಂಡು ನೋಡಿದ ತಕ್ಷಣ ನನ್ನ ವಾಚ್ ಟೈಮ್ ಜಾಸ್ತಿ ಆಗಿಬಿಡುತ್ತೆ. ಇದನ್ನೆಲ್ಲ ನಿಮಗೂ ಅನಿಸಿರುತ್ತೆ. ಇದನ್ನು ನನಗೂ ಅನಿಸಿತ್ತು, ಅದಕ್ಕೆ ನಾನು ಹೇಳ್ತಾ ಇದ್ದೀನಿ. ಯೂಟ್ಯೂಬ್ನಲ್ಲಿ ಡಬಲ್ ಆಗಬೇಕು ಅಂತಂದರೆ, ವಾಚ್ ಟೈಮ್ ಜಾಸ್ತಿ ಆಗಬೇಕು ಅಂತಂದರೆ ಏನಾದರೂ ಸೆಟ್ಟಿಂಗ್ ಇದೆಯಾ, ಸೀಕ್ರೆಟ್ ಸೆಟ್ಟಿಂಗ್ ಏನಾದರೂ ಮಾಡ್ಕೊಡ್ಬೋದಾ, ಯಾವುದಾದ್ರೂ ಸೀಕ್ರೆಟ್ ಸೆಟ್ಟಿಂಗ್ ಇರುತ್ತಾ ಅಂಥೇಳಿ ನಿಮ್ಗೇನಾದರೂ ಕನ್ಫ್ಯೂಷನ್ಸ್ ಇರುತ್ತೆ. ಇವತ್ತು ನಾನು ಈ ವಿಡಿಯೋದಲ್ಲಿ ಅದೇನಾದರೂ ಸೀಕ್ರೆಟ್ ಸೆಟ್ಟಿಂಗ್ ಇದೆಯಾ, ಹಾಗೇನಾದರೂ ಮಾಡ್ಕೊಡ್ಬೋದಾ, ಯೂಟ್ಯೂಬ್ನಲ್ಲಿ ಏನಾದರೂ ಹಿಡನ್ ಸೆಟ್ಟಿಂಗ್ಗಳನ್ನ ಮಾಡಿಟ್ಟಿದ್ದಾರಾ, ಅದು ಕೆಲವೊಬ್ರಿಗೆ ಮಾತ್ರ ಗೊತ್ತಿರುತ್ತಾ, ಇದನ್ನು ನಾನು ಕಂಪ್ಲೀಟಾಗಿ ಹೇಳ್ತೀನಿ. ಇಲ್ಲಿ ಮೇಯ್ನಾಗಿ ಇರೋದು ಆಡಿಯನ್ಸ್ ರಿಟೆನ್ಷನ್ ಕಮ್ಮಿ ಇದೆ ಅಂತಂದರೆ ನಿಮ್ಮ ಯೂಟ್ಯೂಬ್ ಚಾನಲಲ್ಲಿ ವ್ಯೂಸು ಕಮ್ಮಿ ಆಗುತ್ತೆ. ಅದ್ರ ಜೊತೆಗೆ ಆಲ್ಗೋರಿದಮ್ಮು ನಿಮ್ಮ ವೀಡಿಯೋಸ್ನ ಬೇರೆಯವರಿಗೆ ಪುಷ್ ಮಾಡಲ್ಲ. ಯಾಕೆ, ಏನಾಗುತ್ತೆ, ಆಲ್ಗೋರಿದಮ್ ಯಾಕೆ ಪುಷ್ ಮಾಡಲ್ಲ, ಆಡಿಯನ್ಸ್ ರಿಟೆನ್ಷನ್ ಅಂದರೆ ಏನು, ಇದನ್ನೆಲ್ಲ ಕಂಪ್ಲೀಟಾಗಿ ಹೇಳ್ತೀನಿ ಈ ವಿಡಿಯೋದಲ್ಲಿ. ನೀವು ಎಲ್ಲೂ ಸ್ಕಿಪ್ ಮಾಡಲಾರ್ದಂಗೆ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಆಡಿಯನ್ಸ್ ರಿಟೆನ್ಷನ್ ಅಂದರೆ ಏನು? ಮೇಯ್ನಾಗಿ ಆಡಿಯನ್ಸ್ ರಿಟೆನ್ಷನ್ ಅಂತ ಅಂದರೆ, ಇವಾಗ ಫಾರ್ ಎಕ್ಸಾಂಪಲ್, ಇವಾಗ ನಿಮಗೆ ಒಂದು 20 ಜನ ನಿಮ್ಮ ವಿಡಿಯೋ ನೋಡಿದ್ದೀರಾ. ಇವಾಗ 1 hour ಮುಂಚೆ ನೀವು ವಿಡಿಯೋ ಹಾಕಿದ್ದೀರಾ, ಅದರಲ್ಲಿ 20 ಜನ ವಿಡಿಯೋಸ್ನ ನೋಡಿದ್ದಾರೆ. ಆ 20 ಜನದಲ್ಲಿ 15 ಜನ ನಿಮ್ಮ ವಿಡಿಯೋನ ಫುಲ್ ವಿಡಿಯೋನ ನೋಡಿದ್ದಾರೆ. ಲಾಸ್ಟ್ ಎಂಡಲ್ಲಿ ಸ್ಕಿಪ್ ಮಾಡಲಿ, ಫಸ್ಟ್ ಎಲ್ಲ ಫುಲ್ಲು ವಿಡಿಯೋನ ನೋಡಿದ್ದಾರೆ. ಹೀಗೇನಾದರೂ ನೋಡಿದ್ದಾರೆ ಅಂತಂದರೆ ಆವಾಗ ನಿಮ್ಮ ವಿಡಿಯೋಸ್ಗೆ ಒಳ್ಳೆ ವ್ಯೂಸ್ ಬರ್ತಾ ಇದೆ. ಆಡಿಯನ್ಸು ನಿಮ್ಮ ವಿಡಿಯೋಸ್ಗಳ ಮೇಲೆ ಫೋಕಸ್ ಮಾಡ್ತಾ ಇದ್ದಾರೆ, ನಿಮ್ಮ ವಿಡಿಯೋಸ್ನ ಫುಲ್ಲು ನೋಡ್ತಾ ಇದ್ದಾರೆ ಅಂತೇಳಿ ಅರ್ಥ. ಇದನ್ನೇ ಆಡಿಯನ್ಸ್ ರಿಟೆನ್ಷನ್ ಅಂತ ಹೇಳ್ತಾರೆ. ಇಲ್ಲಿ ವ್ಯೂಸು ಎಷ್ಟು ಬರ್ತಾ ಇದೆ, ವಾಚ್ ಟೈಮು ಎಷ್ಟು ಜನ ಎಷ್ಟು ನಿಮ್ಮ ಮಿನಿಟಲ್ಲಿ ವಿಡಿಯೋಸ್ಗಳನ್ನ ನೋಡ್ತಾ ಇದ್ದಾರೆ. 10 ನಿಮಿಷ ವಿಡಿಯೋ ಅಂದರೆ 6 ನಿಮಿಷ ವಿಡಿಯೋಸ್ನ ನೋಡಿದ್ದಾರೆ ಅಂತ ಅಂದರೆ ಅದು ಒಳ್ಳೆ ವ್ಯೂಸ್ ಬರ್ತಾ ಇದೆ. ಆಡಿಯನ್ಸ್ ರಿಟೆನ್ಷನ್ ಹೀಗೆ ಇನ್ಕ್ರೀಸ್ ಆಗುತ್ತೆ. ಆಲ್ಗೋರಿದಮ್ ನಿಮ್ಮ ವಿಡಿಯೋನ ಪುಷ್ ಮಾಡುತ್ತೆ. ಒಂದು ವೇಳೆ ಇದಾಗಲಿಲ್ಲ ಅಂತ ಅಂದರೆ ಏನು ಮಾಡಬೇಕು? ನಾವು ಎಲ್ಲಿ ಮಿಸ್ಟೇಕ್ ಮಾಡ್ತಾ ಇದ್ದೀವಿ ಅಂತಲೇ ಗೊತ್ತಿರಲ್ಲ. ಎಲ್ಲಿ ನಾವು ವಿಡಿಯೋಸ್ಗಳನ್ನ ಹಾಕ್ತಾ ಇರ್ತೀವಿ, ಆದರೆ ಇವತ್ತೇನು ವಿಡಿಯೋಸ್ ಹಾಕ್ತಾ ಇದ್ದೀವೋ ನಾಳೆನೂ ಅದೇ ಥರ ವಿಡಿಯೋಸ್ಗಳನ್ನ ಹಾಕ್ತೀವಿ. ಆದರೆ ಎಲ್ಲಿ ಮಿಸ್ ಮಾಡ್ತಾ ಇದ್ದೀವಿ, ನಮ್ದು ಏನಾದರೂ ತಪ್ಪಾಗ್ತಾ ಇದೆಯಾ, ಇದನ್ನು ನೀವು ತಿಳ್ಕೊಬೇಕು. ಇದನ್ನು ತಿಳ್ಕೊಬೇಕು ಅಂತ ಅಂದರೆ ಆಡಿಯನ್ಸ್ ರಿಟೆನ್ಷನ್ನ ಜಾಸ್ತಿ ಮಾಡ್ಕೊಳ್ಬೇಕು ಅಂತಂದರೆ ಯಾವ ಸೆಟ್ಟಿಂಗ್ನ ಮಾಡ್ಕೊಳ್ಬೇಕು? ಯೂಟ್ಯೂಬ್ನಲ್ಲಿ ಆಡಿಯನ್ಸ್ ರಿಟೆನ್ಷನ್ನ ನಾವು ಜಾಸ್ತಿ ಮಾಡ್ಕೋಬೇಕು ಅಂತಂದರೆ ಮೇನಾಗಿ ಯೂಟ್ಯೂಬ್ ಸ್ಟುಡಿಯೋಗೆ ಹೋಗಬೇಕು. ನಾನು ಇಲ್ಲಿ ರ್ಯಾಂಡಮ್ ಆಗಿ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಪಕ್ಕದಲ್ಲಿ ಸ್ಕ್ರೀನ್ ಹಾಕಿರ್ತೀನಿ, ಆ ಸ್ಕ್ರೀನಲ್ಲಿ ನೋಡ್ಕೊಳ್ಳಿ ನೀವು ಹೆಂಗೆ ಮಾಡಬೇಕು ಅಂತೇಳಿ. ಯೂಟ್ಯೂಬ್ ಸ್ಟುಡಿಯೋದಲ್ಲಿ ಹೋಗಿ ಅಲ್ಲಿ ಅನಾಲಿಟಿಕ್ಸ್ಗೆ ಹೋಗಿ. ಅನಾಲಿಟಿಕ್ಸ್ಗೆ ಹೋಗ್ಬಿಟ್ಟು ಒಂದು ಕಂಟೆಂಟ್ನ ನೀವು ಸಿಲೆಕ್ಟ್ ಮಾಡಿಬಿಟ್ಟು ಕಂಟೆಂಟ್ನಲ್ಲಿ ಯಾವುದಾದ್ರೂ ಒಂದು ವಿಡಿಯೋನ ಸೆಲೆಕ್ಟ್ ಮಾಡಿ. ಆ ವಿಡಿಯೋದಲ್ಲಿ ತೋರಿಸ್ತಾ ಇರುತ್ತೆ ಅಲ್ಲಿ ಆಡಿಯನ್ಸ್ ರಿಟೆನ್ಷನ್ ಏನು, ಆವ್ರೇಜ್ ಎಷ್ಟಿದೆ, ಗ್ರಾಫ್ ಹೆಂಗೆ ಹೋಗಿದೆ, ಅಪ್ ಇದೆಯಾ ಡೌನ್ ಇದೆಯಾ ಎಲ್ಲ ತೋರಿಸ್ತಾ ಇರುತ್ತೆ. ಇಲ್ಲಿ ನೀವು ಕರೆಕ್ಟಾಗಿ ವಿಡಿಯೋಸ್ಗಳಿಗೆ ನೀವು ಏನೇನೋ ಸೆಟ್ಟಿಂಗ್ ಮಾಡ್ಕೊಳೋದಲ್ಲ, ವಿಡಿಯೋಸ್ಗಳಿಗೆ ಇಲ್ಲಿ ಕರೆಕ್ಟಾಗಿ ಚೆಕ್ ಮಾಡ್ಕೋಬೇಕು ನಿಮ್ಮದು ತಪ್ಪು ಎಲ್ಲ ಆಗ್ತಾ ಇದೆ. ಇವಾಗ ನೀವು ವಿಡಿಯೋಸ್ಗಳನ್ನ ಹಾಕ್ತಾ ಇರ್ತೀರ, ಗ್ರಾಫಲ್ಲಿ ಇವಾಗ ಒಂದು 30 ಸೆಕೆಂಡು ನಿಮ್ಮ ವಿಡಿಯೋಸು ಅಲ್ಲಿ ಡೌನಲ್ಲಿದೆ, ಅಪ್ಪಲ್ಲಿಲ್ಲ. ಯಾಕೆ ಡೌನಲ್ಲಿದೆ ಅಂತ ಅಂದರೆ ಆ ವಿಡಿಯೋಸ್ನ ಯಾರು ನೀವು ಹಾಕ್ತಾ ಇದ್ದೀರಲ್ಲ ಫಸ್ಟು 30 ಸೆಕೆಂಡ್ ಆ ಹುಕ್ಕು ಚೆನ್ನಾಗಿಲ್ಲ. ಈ ಹುಕ್ಕು ಹೆಂಗೆ ಚೆನ್ನಾಗಿರಲ್ಲ ಅಂತಂದರೆ, ಇವಾಗ ಏನೋ ನೀವು ವಿಡಿಯೋದಲ್ಲಿ ಕಂಪ್ಲೀಟಾಗಿ ಹೇಳ್ತಾ ಇದ್ದೀರಾ, ನನ್ನ ಚಾನಲ್ ನೇಮ್ ಇದು, ಇಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇಲ್ಲಿ ಹೋಗಿ ಬೆಲ್ ಐಕನ್ ಒತ್ತಿ, ಇದನ್ನು ನೀವು 30 ಸೆಕೆಂಡ್ ಹೇಳ್ತಾ ಇದ್ದೀರಾ ಅಂತಂದರೆ ನಿಮ್ಮ ಚಾನಲ್ನ ಯಾರು ನೋಡಲ್ಲ ಜಾಸ್ತಿ. ಆ 30 ಸೆಕೆಂಡ್ ಒಳಗಡೆನೆ ಅವರು ಸ್ಕಿಪ್ ಮಾಡ್ತಾ ಇದ್ದಾರೆ ಅಂತೇಳಿ ಅರ್ಥ. ಈಗ ಮಿಡಿಲಿಗೆ ಬರೋಣ. ಮಿಡಿಲಲ್ಲಿ ನಾವು ಗ್ರಾಫ್ ಚೆನ್ನಾಗಿದೆ ಅಂತಂದರೆ ಅಲ್ಲಿ ನೀವು ಕ್ಯಾಶುಯಲ್ ಆಗಿ ಮಾತಾಡಿದ್ದೀರಾ, ಏನೋ ತೋರಿಸಿದ್ದೀರಾ, ಏನೋ ಒಂದು ಹೇಳಿದ್ದೀರಾ, ಏನೋ ಒಂದು ಒಳ್ಳೆ ಇನ್ಫಾರ್ಮೇಷನ್ನ ಕೊಟ್ಟಿದ್ದೀರಾ, ಅದಕ್ಕೆ ಗ್ರಾಫು ಅಪ್ ಹೋಗಿರುತ್ತೆ. ಇದಾದಮೇಲೆ ಲಾಸ್ಟ್ ಡೌನಲ್ಲಿ ಹೋಗಿದೆ ಅಂತಂದರೆ ಅದು ಕಾಮನ್, ಅದು ಬಿಟ್ಬಿಡಿ. ಯಾಕಂತಂದರೆ ನಮ್ಮ ವಿಡಿಯೋಸ್ ನಾವು 10 ನಿಮಿಷದ ವಿಡಿಯೋ ಹಾಕಿದ್ದೀವಿ ಅಂತಂದರೆ ಮಿನಿಮಮ್ ಅಂದರೂ ಅವ್ರಿಗೆ ಇನ್ಫಾರ್ಮೇಷನ್ ಸಿಗೋ ತನಕ, ಮಿನಿಮಮ್ ಅಂದರೆ ಒಂದು 5 to 6 minutes ಅವ್ರು ನೋಡ್ಬೋದು. ಇನ್ಫಾರ್ಮೇಷನ್ ಎಲ್ಲಿ ತನಕ ಸಿಗುತ್ತೋ ಅಲ್ಲಿ ನೋಡ್ತಾರೆ. ಏನಾದರೂ ಸೆಟ್ಟಿಂಗ್ ಇತ್ತು ಅವ್ರು ಆಫ್ ಮಾಡಿಬಿಟ್ಟು ಅದು ಆ ಸೆಟ್ಟಿಂಗ್ನ ಅವ್ರು ಮಾಡ್ಕೊತಾರೆ. ಅದಕ್ಕೆ ನೀವು ಲಾಸ್ಟಿಂದು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡಿ. ಫಸ್ಟು
30 ಸೆಕೆಂಡ್ ತುಂಬ ಇಂಪಾರ್ಟೆಂಟು, ಆಮೇಲೆ ಮಿಡಿಲಲ್ಲಿ ತುಂಬಾ ಇಂಪಾರ್ಟೆಂಟು. ಇವು ಎರಡನ್ನ ನೀವು ಕರೆಕ್ಟಾಗಿ ಮೇಂಟೈನ್ ಮಾಡಬೇಕು. 30 ಸೆಕೆಂಡ್ ಏನಾದರೂ ನೀವು ಕರೆಕ್ಟಾಗಿ ಮೇಂಟೈನ್ ಮಾಡಿದ್ದೀರಾ ಅಂತಂದರೆ ಆವಾಗ ನಿಮ್ಮ ಮಿಡಿಲ್ ಗ್ರಾಫ್ ಸಹಿತ ತುಂಬ ಚೆನ್ನಾಗಿ ಹೋಗುತ್ತೆ. ಇದೇ ಆಡಿಯನ್ಸ್ ರಿಟೆನ್ಷನ್ ಅಂತೇಳಿ ಇದನ್ನೇ ಕರೆಯೋದು. ಇಲ್ಲಿ ನೀವು ಕರೆಕ್ಟಾಗಿ ನೋಡ್ಕೊಂಡಿದ್ದೀರಾ, ನೀವು ಎಲ್ಲಿ ತಪ್ಪು ಮಾಡ್ತಾ ಇದ್ದೀರಾ ಅಂತ ನೋಡ್ಕೊಳ್ಳಿ. ನೀವೊಂದು 5-6 ವಿಡಿಯೋಸ್ಗಳನ್ನ ಚೆಕ್ ಮಾಡಿ, ಎಲ್ಲಿ ನಾನು ತಪ್ಪು ಮಾಡಿದ್ದೀನಿ, ಯಾವ ರೀತಿ ವಿಡಿಯೋಸ್ಗಳನ್ನ ಹಾಕಿದ್ದೀನಿ, ಇಲ್ಲಿ ವಿಡಿಯೋಸ್ಗಳಲ್ಲಿ ಯಾಕೆ ಗ್ರಾಫ್ ಮೇಲೆ ಹೋಗಿದೆ, ಇಲ್ಲಿ ಯಾಕೆ ಕೆಳಗಡೆ ಬಂದಿದೆ, ನಾನು ಎಲ್ಲಿ ತಪ್ಪು ಮಾಡ್ತಾ ಇದ್ದೀನಿ, ಇದನ್ನು ನೀವು ಇಲ್ಲಿ ಕರೆಕ್ಟಾಗಿ ತಿಳ್ಕೊಂಡಿದ್ದೀರಾ ಅಂತ ಅಂದರೆ ನಿಮ್ಮದು ಆಡಿಯನ್ಸ್ ರಿಟೆನ್ಷನ್ ಜಾಸ್ತಿ ಆಗುತ್ತೆ. ಆವಾಗ ನಿಮ್ಮ ವಿಡಿಯೋಸ್ಗಳು ವೈರಲ್ ಆಗುತ್ತೆ, ಸಬ್ಸ್ಕ್ರೈಬರ್ಸು ಬರ್ತಾರೆ. ಇವಾಗ ನೀವು ವೈರಲ್ ಆಗಬೇಕು ಅಂತ ಅಂದ ತಕ್ಷಣ ಏನೋ ಒಂದು ಸೆಟ್ಟಿಂಗ್ ಮಾಡ್ಕೊಳ್ತೀರಾ. ಆ ಸೆಟ್ಟಿಂಗ್ ಮಾಡ್ಕೊಂಡ ತಕ್ಷಣ ನಿಮ್ಮದು ಈ ವಿಡಿಯೋ ವೈರಲ್ ಆಗಿಬಿಡುತ್ತೆ ಅನ್ನೋ ಗ್ಯಾರಂಟಿ ಯಾರು ಕೊಡ್ತಾರೆ? ಯಾರು ಕೊಡಲ್ಲ. ಜಸ್ಟ್ ಹೇಳ್ತಾರೆ ಅಷ್ಟೇ ಇದನ್ನು ಮಾಡ್ಕೊಡಿ ಅಂತ. ಯೂಟ್ಯೂಬ್ನಲ್ಲಿ ಸೆಟ್ಟಿಂಗ್ಗಳಿದ್ದಾವೆ. ಸೆಟ್ಟಿಂಗ್ಗಳು ಅಂತಂದರೆ ಇವಾಗ ಕಂಟಿನ ಚೇಂಜ್ ಮಾಡೋದು, ಟ್ಯಾಕ್ಸ್ನ ಆ್ಯಡ್ ಮಾಡೋದು, ಇಂಥವೆಲ್ಲ ಸೆಟ್ಟಿಂಗ್ಗಳಿದ್ದಾವೆ. ಆದರೆ ನಾವು ಅಲ್ಲಿ ತಪ್ಪಾಗಿರೋ ಸೆಟ್ಟಿಂಗ್ಗಳನ್ನ ಹೇಳೋಕ್ಕೆ ಹೋದರೆ ಅಲ್ಲಿ ಏನಾಗುತ್ತೆ, ನಿಮಗೆ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ಆದಷ್ಟು ನಿಮ್ಮ ವಿಡಿಯೋಸ್ಗಳಲ್ಲಿ ಏನೇನೋ ಸೆಟ್ಟಿಂಗ್ಗಳನ್ನ ಮಾಡಿಕೊಂಡು ಬೇರೆಯವ್ರದ್ದು ಯಾರ್ದೋ ಒಂದು, ಇವಾಗ ಯೂಟ್ಯೂಬ್ ಚಾನಲ್ ಫೇಮಸ್ ಆಗಿದ್ದಾರೆ, ಯಾರೋ ಒಬ್ರು ಫೇಮಸ್ ಆಗಿದ್ದಾರೆ ಅಂತೇಳಿ ಅವ್ರ ಯೂಟ್ಯೂಬ್ ಚಾನಲ್ ಟ್ಯಾಗ್ಸ್ ತೊಗೊಂಡ್ಬಿಟ್ಟು ಅವ್ರ ನೇಮ್ ತೊಗೊಂಡ್ಬಿಟ್ಟು ನಿಮ್ದ್ರೊಳಗೆ ಹಾಕೊಂಡ ತಕ್ಷಣ ನಿಮಗೂ ವ್ಯೂಸ್ ಬರುತ್ತೆ, ನಿಮಗೂ ಸಬ್ಸ್ಕ್ರೈಬರ್ಸ್ ಬರುತ್ತೆ. ಇದನ್ನೆಲ್ಲ ನಾನು ಕೇಳಿದ್ದೀನಿ, ಬೇರೆಯವರೆಲ್ಲ ಹೇಳಿದ್ದನ್ನು ಕೇಳಿದ್ದೀನಿ. ಹಿಂಗೆಲ್ಲ ಮಾಡಿದ್ರೆ ನಮಗೆ ಬೇಗ ಸಬ್ಸ್ಕ್ರೈಬರ್ಸ್ ಬರ್ತಾರೆ, ಅವ್ರ ವಿಡಿಯೋ ಜೊತೆಗೆ ನಮ್ಮ ವಿಡಿಯೋನು ಪುಷ್ ಆಗುತ್ತೆ. ವಿಡಿಯೋದಲ್ಲಿ ಟಾಪಿಕ್ ಇದ್ರೆ ತಾನೇ ಪುಷ್ ಆಗೋದಕ್ಕೆ, ವಿಡಿಯೋದಲ್ಲಿ ತಮ್ನೇಲ್ ಕರೆಕ್ಟಾಗಿ ಹಾಕಿದ್ರೆ ತಾನೇ ಪುಷ್ ಆಗೋದು. ಇದನ್ನೆಲ್ಲ ಕರೆಕ್ಟಾಗಿ ನೋಡ್ಕೊಳ್ಳಿ. ನೀವು ಕರೆಕ್ಟಾಗಿ ತಮ್ನೇಲ್ ಹಾಕಿದ್ದೀರಾ, ಕರೆಕ್ಟಾಗಿ ನೀವು 30 ಸೆಕೆಂಡ್ ಕರೆಕ್ಟಾಗಿ ಒಪ್ಕೊಟ್ಟಿದ್ದೀರಾ, ಕರೆಕ್ಟಾಗಿ ವಿಡಿಯೋನ ಹಾಕಿದ್ದೀರಾ, ತಮ್ನೇಲ್ಗೆ ಮತ್ತು ವಿಡಿಯೋಗೆ ಎರಡಕ್ಕೂ ಮ್ಯಾಚ್ ಆಗ್ತಾ ಇದೆಯಾ, ಇದನ್ನೆಲ್ಲ ಕರೆಕ್ಟಾಗಿ ಚೆಕ್ ಮಾಡಿಕೊಂಡು ನಿಮ್ಮದು ಓನ್ ಎಫರ್ಟ್ ಹಾಕಿ. ನೀವು ಓನ್ ಎಫರ್ಟ್ ಹಾಕದೆ ನೀವು ವಿಡಿಯೋಸ್ಗಳನ್ನ ಮಾಡ್ತೀನಿ ಅಂತಂದರೆ, ಈಗ ಒಂದು 10-15 ವಿಡಿಯೋಸ್ಗಳನ್ನಾದರೂ ನೀವು ಓನ್ ವಿಡಿಯೋಸು, ನಿಮ್ಮ ವಾಯ್ಸು, ನಿಮ್ಮ ಫೇಸ್ನ ತೋರಿಸ್ಬಿಟ್ಟು ವಿಡಿಯೋ ಮಾಡಿಲ್ಲ ಅಂತಂದರೆ ಏನಾಗುತ್ತೆ ಗೊತ್ತಾ, ನಿಮ್ಮ ವಿಡಿಯೋಸ್ಗಳನ್ನು ರಿಜೆಕ್ಟ್ ಮಾಡ್ತಾರೆ. ನಿಮ್ಮ ಮಾನಿಟೈಸೇಷನ್ಗೆ ಹೋದಾಗ ರಿಜೆಕ್ಟ್ ಆಗುತ್ತೆ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಬೇಕಾದರೆ ಹಾಕ್ತೀನಿ ನೋಡಿ. ಯಾವುದೋ ಒಬ್ರದ್ದು ನನಗೊಬ್ರು ಮೆಸೇಜ್ ಹಾಕಿದ್ದಾರೆ. ಅವರು ಬಂದುಬಿಟ್ಟು ನನಗೆ ನನ್ನ ಚಾನಲ್ ಹಿಂಗೆ ಫ್ರೀಸ್ ಆಗಿದೆ ಅಂಥೇಳಿ ಮೆಸೇಜ್ ಹಾಕಿದ್ದಾರೆ. ಬಟ್ ಅವರು ಅಪೀಲ್ ಮಾಡಿದ್ರಂತೆ. ಅಪೀಲ್ ಮಾಡಿದ್ರು. ನನಗೆ ಇನ್ಸ್ಟಾಗ್ರಾಮಲ್ಲಿ ಅವರು ಚೆಕ್ ಮಾಡೋದಕ್ಕೆ ನನಗೆ ಅವರೊಂದು ಸ್ನ್ಯಾಪ್ ಕಳಿಸಿದ್ರು. ಆ ಸ್ನ್ಯಾಪಲ್ಲಿ ಅದು ಅಪೀಲ್ ಮಾಡಿದ್ದಾರೆ, ಬಟ್ ಮತ್ತೆ ರಿಜೆಕ್ಟ್ ಮಾಡಿದ್ದಾರೆ. ಯಾಕೆ ರಿಜೆಕ್ಟ್ ಮಾಡಿದ್ದಾರೆ ಅಂತ ಅಂದರೆ ಅವ್ರದ್ದಲ್ಲಿ ಓನ್ ಕಂಟೆಂಟ್ ಇಲ್ಲ. ಅಲ್ಲಿ ಕರೆಕ್ಟಾಗಿ ಅವ್ರದ್ದು ಫೇಸು ಅವ್ರದ್ದು ರೆಕಗ್ನೈಸ್ ಆಗಬೇಕು, ಮ್ಯೂಸಿಕ್ ರೆಕಗ್ನೈಸ್ ಆಗಬೇಕು. ನೀವು ಒಂದು ವೇಳೆ ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂಥೇಳಿ ನೆನ್ಪಿಟ್ಕೊಳ್ಳಿ, ವಿಡಿಯೋದಲ್ಲಿ ನೀವು ನಿಮ್ಮ ಫೇಸು ಮತ್ತು ವಿಡಿಯೋ, ನಿಮ್ಮ ವಾಯ್ಸು ಎಲ್ಲ ರೆಕಗ್ನೈಸ್ ಆಯಿತು ಅಂತಂದರೆ ನಿಮ್ಮ ವಿಡಿಯೋಸ್ಗಳನ್ನು ಹಿಡಿಯೋರು ಯಾರೂ ಇರಲ್ಲ. 1 ವರ್ಷ ನಿಮ್ಗೆ ತುಂಬ ಕಷ್ಟ ಆಗುತ್ತೆ. ಇವಾಗ ನಾನು ಸಬ್ಸ್ಕ್ರೈಬರ್ಸ್ನೆಲ್ಲ ಗೇನ್ ಮಾಡೋದಕ್ಕೆ ಅಷ್ಟೇ ಕಷ್ಟಪಡ್ತಾ ಇದ್ದೀನಿ. 1 ವರ್ಷ ತುಂಬ ಕಷ್ಟ ಆಗುತ್ತೆ, ಆಮೇಲೆ ಕಷ್ಟ ಆಗಲ್ಲ. ಅದಕ್ಕೆ ಇದನ್ನು ನೆನಪಲ್ಲಿ ಇಟ್ಕೊಂಡ್ಬಿಟ್ಟು ನನಗೇನು ಅನಿಸ್ತೋ ಅದನ್ನು ನಾನು ನಿಮ್ಗೆ ಹೇಳಿದ್ದೀನಿ. ಇದ್ರ ಜೊತೆಗೆ ನಾನು ಈ ಮಿಸ್ಟೇಕ್ಗಳನ್ನ ಏನು ಮಾಡಬಾರ್ದು ಅಂತಂದರೆ ಲೆಂದಿಯಾಗಿ ನೀವು ಹಾಕಬಾರ್ದು. ಲೆಂದಿಯಾಗಿ ಏನು ಹುಕ್ಕನ್ನ ಜಾಸ್ತಿ ಹಾಕಬೇಡಿ. ಒಂದು 30 ಸೆಕೆಂಡ್ ಒಳಗಡೆ ಜನರನ್ನ ಅಟ್ರ್ಯಾಕ್ಟ್ ಮಾಡಿ, ಅದಾದಮೇಲೆ ಒಳ್ಳೆ ತಮ್ನೇಲ್ನ ಮಾಡಿ, ಆಮೇಲೆ ನೀವೇನಾದರೂ ಮಿಡಿಲ್ನಲ್ಲಿ ಟೆಕ್ಸ್ಟ್ನ ಹಾಕಿ. ಇವಾಗ ನಿಮ್ಮ ವಾಯ್ಸ್ನ ಮಾತ್ರ ಕೇಳ್ತಾ ಇರ್ತಾರೆ, ಆದರೆ ಟೆಕ್ಸ್ಟ್ನ ಹಾಕಿದ್ರೆ ಸಡನ್ನಾಗಿ ಏನು ಹಾಕಿದ್ರು ಅನ್ನೋದೊಂದು ಅಟ್ರಾಕ್ಟಿವ್ ಆಗುತ್ತಲ್ಲ, ಅದನ್ನು ಮಾಡಿ. ಇಮೋಜಿಸ್ನ ಹಾಕಿ, ನೀವು ಜನರಿಗೆ ಏನೇನು ಅಟ್ರಾಕ್ಟ್ ಮಾಡೋದಕ್ಕಾಗುತ್ತೆ ಆ ರೀತಿ ಮಾಡಿ. ಆದರೆ ಮಿಸ್ಲೀಡಿಂಗ್ ಮಾಡೋದಕ್ಕೆ ಹೋಗಬೇಡಿ. ಆದಷ್ಟು ಈ ರೀತಿ ನೀವೇನಾದರೂ ವಿಡಿಯೋಸ್ಗಳನ್ನ ಮಾಡಿದ್ದೀರಾ ಅಂತಂದರೆ ನಿಮ್ಮ ವಿಡಿಯೋಸು ವೈರಲ್ ಆಗುತ್ತೆ. ನೆನಪಲ್ಲಿ ಇಟ್ಕೊಳ್ಳಿ. ಆದಷ್ಟು ನಿಮ್ಮ ವಿಡಿಯೋಸ್ಗಳು ವೈರಲ್ ಆಗಬೇಕು ಅಂತಂದರೆ ಇದೆಲ್ಲ ನೀವು ಮಾಡೋದು ತುಂಬಾ ಇಂಪಾರ್ಟೆಂಟು. ನಿಮಗೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂತಂದರೆ 2 Bytes ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಅದ್ರ ಜೊತೆಗೆ ಲೈಕ್, ಶೇರ್ ಮಾಡೋದನ್ನ ಮರಿಬೇಡಿ. ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಅವರಿಗೇನಾದರೂ ಯೂಟ್ಯೂಬರ್ ಆಗಿದ್ದರೆ ಅವನಿಗೆ ಹೆಲ್ಪ್ ಆಗಬೇಕು ಅಂತಾದರೆ ಅವರಿಗೂ ಶೇರ್ ಮಾಡೋದು ಏನು ತಪ್ಪಿಲ್ಲ. ಶೇರ್ ಮಾಡಿ, ಹೈಪ್ ಮಾಡೋದನ್ನು ಮರಿಬೇಡಿ. ನಿಮ್ಗೇನಾದರೂ ಇನ್ಫಾರ್ಮೇಷನ್ ಬೇಕಾಗಿತ್ತು ಅಂತಂದರೆ ನನಗೆ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.